ನಾಡಹಬ್ಬ ದಸರಾಗೆ ಈಗಾಗಲೇ ಕೌಂಟ್ಡೌನ್ ಶುರುವಾಗಿರುವಂಥದ್ದು. ನಿನ್ನೆಯಷ್ಟೇ ರಾಜಮನೆತನದವರು ಪಟ್ಟದಾನೆ ಮತ್ತು ನಿಶಾನೆ ಆನೆಯನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು. ನಿಶಾನೆ ಆನೆಯಾಗಿ ಏಕಲವ್ಯ ಸೆಲೆಕ್ಟ್ ಆಗಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದೇ ಏಕಲವ್ಯ ಆನೆ. ಎರಡನೇ ಬಾರಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂತಹ ಏಕಲವ್ಯನಿಗೆ ನಿಶಾನೆ ಆನೆಯಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನು ಇದೀಗ ರಾಜಮನೆತನದವರು ಕೂಡ ಕೊಟ್ಟಿರುವಂಥದ್ದು. ಇನ್ನೇನೋ ಜಂಬೂ ಸವಾರಿ ಶುರುವಾಗ್ತಾ ಇದೆ ಅಂತ ಹೇಳಿ ನಿಶಾನೆಯನ್ನು ತೋರಿಸುವಂತಹ ಕೆಲಸವನ್ನು ಇದೀಗ ಏಕಲವ್ಯನ ಹೆಗಲಿಗೆ ರಾಜಮನೆತನದವರು ವಹಿಸಿರುವಂಥದ್ದು. ಕಳೆದ ಬಾರಿ ಕೂಡ ಯಶಸ್ವಿಯಾಗಿ ದಸರಾದಲ್ಲಿ ಏಕಲವ್ಯ ಭಾಗಿಯಾಗಿದ್ದ. ಈ ಬಾರಿಯೂ ಕೂಡ ದಸರಾವನ್ನು ಅಷ್ಟೇ ಯಶಸ್ವಿಯಾಗಿ ಏಕಲವ್ಯ ನಡೆಸ್ಕೊಡ್ತಾನೆ ಅನ್ನುವಂಥ ನಂಬಿಕೆಯಿಂದ ನಿಶಾನೆ ಆನೆಯಾಗಿ ಈತನನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ದೊಡ್ಡ ಹರವೆ ಕ್ಯಾಂಪ್ನಿಂದ ಏನು ಏಕಲವ್ಯನನ್ನು ದಸರಾಗಾಗಿ ಕರೆತರಲಾಗಿದೆ. ಈತನನ್ನು ಮಾವುತರಾಗಿ ದಾಯತ್ ಹಾಗೂ ಕಾವಾಡಿಯಾಗಿ ಸೃಜನ್ ಅವರು ಕೂಡ ಪಾಲನೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ತಾಲೀಮನ್ನು ಕೊಡ್ತಾ ಇದ್ದಾರೆ. ಆನೆಗೆ ಯಶಸ್ವಿಯಾಗಿ ಮುಗಿಸಿದ್ದಾನೆ. ತೂಕದ ತಾಲೀಮಿನಲ್ಲೂ ಕೂಡ ಮರಳು ಮೂಟಿಯನ್ನು ಹೊತ್ತು ಕೂಡ ಏಕಲವ್ಯ ತನ್ನ ಗಜಗಾಂಭೀರ್ಯದ ಹೆಜ್ಜೆಗಳನ್ನು ಮೈಸೂರಿನ ಬೀದಿಗಳಲ್ಲಿ ಹಾಕಿದ್ದ. ಅವನ ಗಾಂಭೀರ್ಯವನ್ನು ನೋಡಿನೇ ಆತನಿಗೆ ಇದೀಗ ನಿಶಾನೆ ಆನೆಯಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಕೂಡ ರಾಜಮನೆತನದವರು ಕೊಟ್ಟಿರುವಂಥದ್ದು. ನಿನ್ನೆಯಷ್ಟೇ ಮೈಸೂರಿನ ಮಹಾರಾಜರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೇನೆ ಪ್ರಮೋದಾ ದೇವಿಯವರು ಕೂಡ ಆನೆಗಳನ್ನು ನೋಡಿ ನಿಶಾನೆ ಆನೆ ಇರಬಹುದು ಪಟ್ಟದ ಆನೆಗಳನ್ನು ಕೂಡ ಸೆಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ಏಕಲವ್ಯ ನಿಶಾನೆ ಆನೆಯಾಗಿ ಈತ ಸೆಲೆಕ್ಟ್ ಆಗಿದ್ದಾನೆ. ಈಗಾಗಲೇ ಯಶಸ್ವಿಯಾಗಿ ಮರಳು ಮೂಟಿಯ ತಾಲೀಮನ್ನು ಕೂಡ ನೆನೆ ಏಕಲವ್ಯ ಮುಗಿಸಿದ್ದಾನೆ. ಇದೀಗ ಆತನಿಗೆ ನಿಶಾನೆ ಆನೆಯಾಗಿ ಏನು ಕರ್ತವ್ಯವನ್ನು ನಿರ್ವಹಿಸುವಂತೆ ರಾಜಮನೆತನದಿಂದ ಕೂಡ ಏನು ಆದೇಶ ಆಗಿದೆ. ಎಷ್ಟರ ಮಟ್ಟಿಗೆ ತನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಮ್ಮ ಏಕಲವ್ಯ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾನೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.